ಶಾಲೆಯಲ್ಲಿ ನವಯಾನ 2026 ಪ್ರಥಮ ಪಿಯುಸಿ ಮಕ್ಕಳಿಗೆ ಅದ್ದೂರಿ ಸ್ವಾಗತ ಕಾರ್ಯಕ್ರಮ. ಯಾವುದೇ ಮಕ್ಕಳಿಗೆ ಶಿಕ್ಷಣ ಎಂಬುದು ಅತಿ ಮುಖ್ಯ ವಿಚಾರ. ಶಾಲೆಯಲ್ಲಿ ಉತ್ತಮ ವಾತಾವರಣ ಇದ್ದರೆ ಮಾತ್ರ ಮಕ್ಕಳು ಕಲಿಯಲು ಸಾಧ್ಯ. ಯಾವುದೇ ಮಕ್ಕಳಿಗೆ ಶಿಕ್ಷಣ ಎಂಬುದು ಅತಿ ಮುಖ್ಯ ವಿಚಾರ. ಅದೇ ಶಿಕ್ಷಣ ಪಡೆಯುವ ಶಾಲೆಯಲ್ಲಿ ಉತ್ತಮ ವಾತಾವರಣ ಇದ್ದರೆ ಮಾತ್ರ ಮಕ್ಕಳು ಕಲಿಯಲು ಸಹಕಾರಿಯಾಗುವ ಜೊತೆಗೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯವಾಗಲಿದೆ. ಇಂತಹ ಉತ್ತಮ ವಾತಾವರಣ ಕಲ್ಪಿಸುವಲ್ಲಿ ಚಿಕ್ಕಬಳ್ಳಾಪುರದ ಪೂರ್ಣಪ್ರಜ್ಞಾ ಶಾಲೆ ಯಶಸ್ವಿಯಾಗಿದ್ದು, ಇಂದು ಪೂರ್ಣಪ್ರಜ್ಞಾ ಪಿಯು ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ನವಯಾನ 2026 ಹೆಸರಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ ಕಾಲೇಜು ಆಡಳಿತ ಮಂಡಳಿ ಅವರಿಗೆ ಮುಂದಿನ ಶೈಕ್ಷಣಿಕ ಪಯಣ, ಕಾಲೇಜಿನಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನೀತಿಗಳ ಬಗ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಆಡಳಿತ ಮಂಡಳಿ ಯಶ ಕಂಡಿತು. ನಿವೃತ್ತ ಪ್ರಾಂಶುಪಾಲ ಬಿ.ವಿ. ಕೃಷ್ಣ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಶಿಸ್ತು, ಶಾಲೆಯಲ್ಲಿರುವ ಶೈಕ್ಷಣಿಕ ವಾತಾವರಣ ಸೇರಿದಂತೆ ಇತರೆ ವಿಚಾರಗಳು ಗಮನ ಸೆಳೆದವು. ಈ ವೇಳೆ ಮಾತನಾಡಿದ ಬಿ.ವಿ. ಕೃಷ್ಣ, ಶಾಲೆ ಮತ್ತು ಕಾಲೇಜು ಉತ್ತಮವಾಗಿದ್ದು ಮಕ್ಕಳ ವ್ಯಾಸಂಗಕ್ಕೆ ಸಹಕಾರಿಯಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಶಿಸ್ತು ಮತ್ತು ಸಮಯ ಪಾಲನೆ ಕಲ್ಪಿಸುವಲ್ಲಿ ಶಿಕ್ಷಕರು ಶ್ರಮಿಸುತ್ತಿರುವುದು ಅಭಿನಂದನಾರ್ಹ ಎಂದರು. ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಶಿಸ್ತು ಮತ್ತು ಸಮಯ ಪಾಲನೆ ಕಲಿಸುವಲ್ಲಿ ಶಿಕ್ಷಕರು ಶ್ರಮಿಸುತ್ತಿರುವುದು ಅಭಿನಂದನಾರ್ಹ ಎಂದರು. ಇನ್ನು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎನ್. ವೆಂಕಟೇಶ್ ಮಾತನಾಡಿ, ಕೋಟ್ಯಾನುಕೋಟಿ ವರ್ಷಗಳಿಂದ ಈ ಭೂಮಿಯ ಮೇಲೆ ಅನೇಕ ಜೀವಿಗಳು ಬಂದು ಅಲಿಯುತ್ತಿವೆ. ಅದೇ ರೀತಿಯಲ್ಲಿ ಮನುಷ್ಯರು ಬಂದು ಹೋಗಿದ್ದಾರೆ. ಆದರೆ ನಾವು ಏನು ಎಂಬುದನ್ನು ಅರಿತು ಬಾಳಿದಾಗ ಅದು ಶಾಶ್ವತವಾಗಲಿದೆ ಎಂದರು. ವಿದ್ಯಾರ್ಥಿಗಳಾದವರಿಗೆ ಸಮಯ ಪ್ರಮುಖ ವಿಚಾರವಾಗಿದ್ದು, ಸಮಯ ವ್ಯರ್ಥ ಮಾಡದೆ ವ್ಯಾಸಂಗಕ್ಕೆ ಹೆಚ್ಚಿನ ಆಸಕ್ತಿ ತೋರಿದಾಗ ಮುಂದಿನ ಭವಿಷ್ಯ ಉತ್ತಮವಾಗಿರಲಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಸಮಯ ಪಾಲನೆ ಮಾಡಲು ಮುಂದಾಗುವಂತೆ ಕರೆ ನೀಡಿದರು. ಈಗ ನೀವು ಫಸ್ಟ್ ಎಂಟರ್ ಆಗ್ತಾ ಇದ್ದೀರಾ. ಸೊ ನೀವು ಹೊಸ ಒಂದು ಸ್ಕೂಲಿಂದ ಕಾಲೇಜು ಒಂದು ಸ್ಟಡೀಸನ್ನು ಅಥವಾ ಕಾಲೇಜ್ ಲೈಫನ್ನು ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೀರಾ. ಅದಕ್ಕೋಸ್ಕರ ಈ ಒಂದು ಸೀನಿಯರ್ಸ್ ಏನು ಮಾಡಿದ್ದಾರೆ, ನಿಮ್ಮನ್ನು ಆತ್ಮೀಯವಾಗಿ ಕರ್ಕೊಂಡಿದ್ದಾರೆ. ಆ ಆತ್ಮೀಯತೆಯನ್ನು ಎಂಜಾಯ್ ಮಾಡ್ತಾ ಅವರು ನಾಳೆ ದಿವಸ ಅಂದರೆ ಒಂದು ಜಾನ್ವರಿ ಫೆಬ್ರವರಿ ಅಷ್ಟೊತ್ತಿಗೆ ನೀವೊಂದು ಪಾರ್ಟಿ ಮಾಡ್ತೀರಾ, ಸೆಟಪ್ ಅಂತ. ಅವನ್ನ ಗೌರವಯುತವಾಗಿ ಕಳಿಸ್ತೀರ. ಹಂಗಾಗಿ ಮನುಷ್ಯನ ಜೀವನದಲ್ಲಿ ಬರುವಂಥದ್ದು ಹೋಗುವಂಥದ್ದು ಎರಡು ಒಂದು ಸೈಕಲ್ ನಡೀತಾ ಇರುತ್ತೆ. ಬರುವಂಥದ್ದು ಹೊಸ ದಿನಗಳು ಬರುವಂಥದ್ದು, ಹಳೆ ದಿನ ಹೋಗುವಂಥದ್ದು. ಇವತ್ತಿನ ದಿನ ಮಕ್ಕಳು ಹುಟ್ಟಿರೋವಂಥವ್ರು ದೊಡ್ಡವರಾಗ್ತಾರೆ, ದೊಡ್ಡವರಾಗಿರೋವಂಥವ್ರು ಮುದುಕರಾಗ್ತಾರೆ, ಮುದುಕರಾಗಿರೋರು ಸಾಯ್ತಾರೆ. ಹಂಗೇನೆ ಚಕ್ರ ತಿರುಗ್ತಾ ಇರುತ್ತೆ. ಸಾವಿರಾರು ವರ್ಷಗಳಿಂದ, ಲಕ್ಷಾಂತರ ವರ್ಷಗಳಿಂದ ಈ ಭೂಮಿ ಮೇಲೆ ಇದೇ ಸೈಕಲ್ ನಡೀತಾ ಇದೆ. ಮನುಷ್ಯ ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಆದರೆ ಈ ನೇಚರು ಮತ್ತು ಭೂಮಿ ಮಾತ್ರ ಎಲ್ಲ ನೋಡಿಕೊಂಡು ಅವುಗಳನ್ನ ಬರೋರು ಬರ್ತಾ ಇದೆ, ಹೋಗೋರು ಹೋಗ್ತಾ ಇದೆ. ಅಂದರೆ ನಿಮ್ಮುಳಿದಿದ್ದೇನು, ನಿಮ್ಮದು ಅಂತ ಏನಿದೆ ಹೇಳಿ? ದುಡ್ಡ, ಗೌರವನ, ನೆಮ್ಮದಿನ, ಏನು ನಿಮ್ಮದು? ನಿಮ್ಮದು ಅಂತ ಏನೂ ಇಲ್ಲ. ನಿಮ್ಮದು ಅಂತ ಇರೋದು ನಿಮ್ಮ ಟೈಮ್ ಒಂದೇ. ನಿಮಗಿದೆಯಲ್ಲ ಇವಾಗ ಒಂದು ಟೈಮು, ಆ ಟೈಮ್ ಮಾತ್ರನೇ ನೀವು ಎಂಜಾಯ್ ಮಾಡಲಿಕ್ಕಾಗಿರ್ಬೋದು, ಓದಲಿಕ್ಕಾಗಿರ್ಬೋದು, ನಿಮ್ಮ ತಂದೆ ತಾಯಿನ ಪ್ರೀತಿ ಮಾಡಲಿಕ್ಕಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿರ್ಬೋದು. ಅದೆಲ್ಲದಕ್ಕೂ ನಿಮಗೆ ಇರುವಂಥದ್ದು ಒಂದೇ ಒಂದು ಸ್ಲಾಟು, ಅದು ಟೈಮ್. ಮಿಕ್ಕಿದ್ದು ಯಾವುದು ನಿಮ್ಮದಲ್ಲ. ಯಾಕಂದರೆ ಈ ದುಡ್ಡನ್ನ ನೀವೇನು ಸಂಪಾದಿಸ್ತೀರ ಅದನ್ನು ಇಲ್ಲೇ ಬಿಟ್ಟು ಹೋಗ್ತೀರಾ.
ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬಿಟ್ಟು ಯಾವಾಗಲೂ ಹೊರಟೆ ಹೋಗಿರ್ತಾರೆ. ಮತ್ತು ನಿಮ್ಗೆ ಇನ್ನು ಯಾರು ನಿಮಗೆ ರಿಲೇಟಿವ್ಸು ಫ್ರೆಂಡ್ಸು ಅವರು ಇರ್ತಾರೋ ಅವ್ರವ್ರ ಜರ್ನಿ ಅವ್ರವ್ರದ್ರಿ. ಇದು ಬಸ್ಸು ಅವರು ಸ್ಟಾಪ್ ಬಂದಾಗ ಅವರವರು ಹೋಗ್ತಾ ಇರ್ತಾರೆ, ಆಗ್ತವ್ರು ಆಗ್ತಾರೆ. ಅದಕ್ಕೆ ನೀವು ನಿಮ್ಮ ಟೈಮನ್ನು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. For the students college life ಅಲ್ಲಿ because ಅವ್ರ ಈಗ ತಾನೇ ಸ್ಕೂಲ್ ಇಂದ ಕಾಲೇಜ್ಗೆ ಶಿಫ್ಟ್ ಆಗಿರ್ತಾರೆ. So there's so much happening among their minds. So ಅದೆಲ್ಲಾನು ಶೇರ್ ಮಾಡ್ಕೊಳ್ಳಿ, ಮತ್ತೆ ಅವ್ರ ಟ್ಯಾಲೆಂಟ್ಸ್ ಏನಿದೆ ಅದೆಲ್ಲ ಶೋಕೇಸ್ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಫ್ರೆಶರ್ಸ್ ಡೇನ ಮಾಡಿದ್ವಿ. ಅಂಡ್ ಸ್ಟೂಡೆಂಟ್ಸ್ ಇಷ್ಟು ಫ್ರೆಶರ್ಸ್ ಡೇಗೆ ಅವ್ರ ಟ್ಯಾಲೆಂಟ್ಸ್ ಎಲ್ಲ ಶೋಕೇಸ್ ಮಾಡಿ ಎಷ್ಟೊಂದು ಪ್ರೈಸ್ ಎಲ್ಲ ಗೆದ್ಕೊಂಡಿದ್ರು. ಸೊ ಅದಕ್ಕೆ ಅವ್ರಿಗೆ ಇವತ್ತು ಹಾನರ್ ಕೂಡ ಮಾಡಿದೀವಿ ನಾವು. ಸೊ Purna Pragna, since its inception, we've always been thriving to provide the quality and best education. So like I've always been telling, education is not just about the big stages and grand buildings. It's about how we can care for our students. So here namdu teacher to student ratio is also like 1:3 students, where one teacher can tutor 3 students, which is something that we are proud of. So all the students are given enough attention anta helak ishta padtini. So now we do a lot of events itara, so that students can also have a platform to showcase all their talents. And like I've already told, nanu ee stage alli students, I want to give them a powerful message that think better anta helbittu. So with that I would like to end my note. Yad bhavam tad bhavati anta. So thank you so much for this opportunity. ಹಾಗೆ ಸ್ಟೂಡೆಂಟ್ಸ್ ಎಲ್ಲ ಫ್ರೆಶರ್ಸ್ ಡೇಗೋಸ್ಕರ ತುಂಬಾ ಸ್ಪೋರ್ಟ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಂಡ್ ದೇ ವನ್ ಅ ಲಾಟ್ ಆಫ್ ಮೆಡಲ್ಸ್ ಅಂಡ್ ಆಲ್. ಸೊ ದಿಸ್ ಇಸ್ ಶೋಕೇಸಿಂಗ್ ಲೈಕ್ how we are giving importance to all the activities, taking it education, taking it sports, cultural ellanu. And tumba khushi aaytu that all of the students have bagged so many medals. And I'm so overwhelmed right now to see ishtella ಮಾಡ್ತಾ ಇರೋದು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ. ಯೋಗಿ